ಮೀಸಲಾತಿ ಬಗ್ಗೆ ದೇವೇಗೌಡರು ಚರ್ಚೆ ಮಾಡ್ತಾ ಇದ್ರೀಗ. ಈ ರಾಜ್ಯದಲ್ಲಿ ಕಳೆದ 8-10 ವರ್ಷಗಳಿಂದ ಹಲವಾರು ಸಮಾಜಗಳ ಮೀಸಲಾತಿಯ ವಿಷಯಗಳನ್ನೇ ಕೆದಕಿ ಎಲ್ಲ ಪಕ್ಷಗಳು ಯಾವ್ಯಾವ ರೀತಿಯಲ್ಲಿ ಸಮಾಜಗಳ ಒಂದು ಸಂಘರ್ಷಗಳು, ಅನುಮಾನಗಳು, ಅವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೆದಿದೆ. ಇವತ್ತು ಮೊನ್ನೆ ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು ಒಂದು ಹೋರಾಟ ಮಾಡಿದರು. ಅದಾದಮೇಲೆ ಆ ಹೋರಾಟದ ಹಿನ್ನೆಲೆ ಒಳಗೆ ಈಗಿನ ಸರ್ಕಾರ 75,000 76,000 ನೌಕರರನ್ನ ಆಯ್ಕೆ ಮಾಡ್ತೀವಿ, ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ, ಅಲ್ಲೂ ಸಹ ನಮಗೆ ಇದೆಲ್ಲ ತೊಂದರೆ ಆಗಿದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ ಭಾಳ ಜನಕ್ಕೆ ಕೆಲಸ ಕೊಟ್ಬಿಡುವು, ಏನೋ ಒಳ ಮೀಸಲಾತಿದು ಸರಿಪಡಿಸ್ಲಿಕ್ಕಾಗದೆ ಇದೆಲ್ಲ ಸಮಸ್ಯೆಗಳಾಗಿ ಉದ್ಯೋಗ ಕೊಡೋಕ್ಕಾಗಿಲ್ಲ ಅಂತ ಭಾಷಣ ಮಾಡೋರೆ. ಏನೋ ಕ್ಯಾಬಿನೆಟ್ಟಿಗೆ ತಗೊಂಡೋದ್ರು. ಇವತ್ತು ಕ್ಯಾಬಿನೆಟ್ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು ಬಂದು ಕೂತಿದ್ದಾರೆ ಈಗ ಇಲ್ಲಿ. ಅವರ ಒಂದು ಧ್ವನಿಯದ ಕೆಲಸ ಮಾಡಿದ್ದಾರೆ. ಇವತ್ತು ಆ ಒಳ ಮೀಸಲಾತಿಯ ವಿಷಯದಲ್ಲಿ ಇವತ್ತಿನ ಕ್ಯಾಬಿನೆಟ್ನಲ್ಲೂ ಬಹುಶಃ 2-3 ಗುಂಪುಗಳಾಗಿದೆ. ಅವರಲ್ಲೇ ವಿಶ್ವಾಸ ಇಲ್ಲ ಮಂತ್ರಿಮಂಡಲದಲ್ಲಿ. ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದು ಮಾತು ಈ ರಾಜ್ಯದ ಎಲ್ಲ ಸಮಾಜಗಳಿಗೆ ಒಂದು ಕರೆ ಕೊಡ್ತೇನೆ. ಒಂದು ಅವಕಾಶ ಈ ರಾಜ್ಯದಲ್ಲಿ ಯಾವ ಒಂದು ಮೀಸಲಾತಿಯ ವಿಷಯ ಇರ್ಬೋದು, ಹಿಂದುಳಿದರ ಬಗ್ಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಹಲವಾರು ರೀತಿಯ ಒಂದು ಶಕ್ತಿ ಏನಿದೆ, ಅವರಿದ್ದಂಥ ಅಧಿಕಾರ ಭಾಳ ಕಡಿಮೆ ಅವಧಿಯಲ್ಲಿ. ಇವತ್ತು ಈ ವೇದಿಕೆ ಮುಖಾಂತರ ಇವತ್ತು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರನ್ನೇನು ಹೇಳಿದ್ದಾರೆ ಇಲ್ಲಿ, ಈ ನಾಡಿನ ಜನತೆಗೆ ಒಂದು ಮಾತನ್ನು ನಾನು ಕೊಡ್ತೇನೆ. ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಒಂದು ಜನಪರವಾದಂಥ ಜನಗಳ ನಿರೀಕ್ಷೆಗಳನ್ನು ಹುಸಿಗೊಳಿಸದೆ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ತರಲಿಕ್ಕೆ ಒಂದು ಅವಕಾಶ ಈ ನಾಡಿನ ಜನತೆ ಜಾತಿಯನ್ನು ಬಿಟ್ಟು ಒಂದು ಮತ ಕೊಡಿ. ಈ ಮೀಸಲಾತಿಯ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಪಾಪ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಯಾವ್ಯಾವ ಸಮಾಜಗಳಿಗೆ ಏನೇನು ಪಾಲು ಕೊಟ್ಟರು ಅಂತಕ್ಕಂಥದ್ದನ್ನು ಏನಾದರೂ ಪಟ್ಟಿ ಬಿಡುಗಡೆ ಮಾಡಿ ಅಂದರೆ ನಿಜವಾದ ಬಣ್ಣ ಹೊರದು ಹೊರಗೆ ಬರ್ತದೆ ಜನಗಳ ಮುಂದೆ. ನಾನು ಯಾತಕ್ಕೆ ಇವತ್ತು ಮಾತು ಹೇಳ್ತಾ ಇದ್ದೇನೆ, ಇಲ್ಲಿ ಓಡಿ ವಿಜಿ ಇವತ್ತು ಈ ಪಕ್ಷಕ್ಕೇನು ಸೇರಿದ್ದಾರೆ ಒಂದು ಹಿಂದುಳಿದ ವರ್ಗದ ಸಮಾಜದಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಇವತ್ತು ನಮಗೆ ಬೇಕಾಗಿರೋದು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ಎಲ್ಲ ಸಮಾಜಗಳು ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಒಂದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಮ್ಮ PS ಸತೀಶ್ ಇಲ್ಲಿಂದ ಕೂತಿದ್ದಾನೆ. ಒಂದು ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಸಂದೇಶ ಹಾಕಿದ್ದ. ನಮ್ಮ ಸತೀಶು ತೋರಿಸ್ದ ನನಗೆ. ಆ ವಾಟ್ಸಪ್ಪಲ್ಲಿ ಏನಿದೆ ಅಂದರೆ, ಕುಮಾರಸ್ವಾಮಿ ಅವರು ಜಾತಿವಾದಿಗಳಲ್ಲ, ನಾನು ಜಾತಿವಾದಿ ಅವರೆಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದು ಬಾರಿ ನಾನು ಅವ್ರ ಮನೆಗೆ ನನ್ನ ಸಮಸ್ಯೆ ಹೇಳಲಿಕ್ಕೆ ಹೋದೆ. ಹಲವಾರು ಜನ ಇದ್ದರು. ಎಲ್ಲರ ಕಷ್ಟ ಸುಖಗಳನ್ನು ಶಾಂತಿ ಚಿತ್ತದಿಂದ ಕೇಳ್ತಾ ಇದ್ರು. ಅಲ್ಲಿ ನಾನು ಇದ್ದಂಥ 1 ಗಂಟೆ ಅವಧಿನಲ್ಲಿ ನೀನು ಯಾವ ಜಾತಿ ಅಂತ ಯಾರನ್ನೂ ಕೇಳಲಿಲ್ಲ. ಅವರು ನಿಮ್ಮ ಕಷ್ಟ ಏನು, ನಿಮ್ಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಕೇಳಿ ಪರಿಹಾರ ಅಲ್ಲೇ ಕೊಡ್ತಕ್ಕಂಥದ್ದು ಟ್ರೈ ಮಾಡ್ತಾಯಿದ್ರು. ನನ್ನ ಸರದಿ ಬಂದಾಗ ನನ್ನನ್ನು ಜಾತಿ ಯಾವುದು ಅಂತ ಕೇಳಲಿಲ್ಲ. ನಾನೊಬ್ಬ ಬ್ರಾಹ್ಮಣ ಸಮಾಜದವನು, ನನ್ನ ಕೆಲಸ ಮಾಡಿಕೊಟ್ರು, ನನಗಾದಂಥ ಅನುಭವ ಅಂತೇಳಿ ಅವನು ವಾಟ್ಸಪ್ಪಲ್ಲಿ ಹಾಕೊಂಡವ್ರೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ,
ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು, ನಮ್ಮ ತಂದೆಯವರ ಮಾತುಗಳನ್ನು ಕೇಳಿದೆ. ಏನೋ ಒಂದು ಅವರ ಪುಣ್ಯ, ಅವರ ಮಾಡಿದಂಥ ಒಂದು ಸೇವೆ, ಭಗವಂತನ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದೆ. ಪಾಪ ನೆನ್ನೆನೂ ಅಲ್ಲೆಲ್ಲೋ ಮಾಗಡಿಲಿ ಯಾರೋ ಹೇಳವ್ರೆ, ನೀನು ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನು ಎಲ್ಲಿಂದ ಸಾಕ್ಷಿ ಗುಡ್ಡೆ ತರಲಿ? ನನ್ನ ಸಾಕ್ಷಿ ಗುಡ್ಡೆ ಈ ರಾಜ್ಯದ 6.5 ಕೋಟಿ ಜನ. ನಾನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ನಾನು ಸಾಕ್ಷಿ ಗುಡ್ಡೆ ತೋರಿಸೋ ಪರಿಸ್ಥಿತಿಲಿ ಇಲ್ಲ ನಾನು. ಪಾಪ ಹೇಳಿದ್ದಾರೆ ನೆನ್ನೆ, ಅದೆಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಅದು ನೋಡಿದ್ರೆ ಅದು ಆ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂಥದ್ದು. ನಾನೇನು ಕೆಲಸ ಮಾಡಿದ್ದೇನೆ ಅದು ಈ ನಾಡಿನ 6.5 ಕೋಟಿ ಜನತೆಗೆ ಬಿಡ್ತೇನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ, ಇನ್ನೂ ಒಳ ಮೀಸಲಾತಿ ವಿಷಯದಲ್ಲಿ ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ 8 ವರ್ಷ ಮುಖ್ಯಮಂತ್ರಿ ಆಗಿ ಪಾಪ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಾಕಿ ದಾಖಲೆನ ಇವತ್ತು ರಾಜ್ಯ ಆಳ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು ನಿಮಗೆ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆ ದಲಿತ ಸಮಾಜದ ಬಂಧುಗಳು ಇವತ್ತು ಅವರ ಒಂದು ಮೀಸಲಾತಿಯ ಬಗ್ಗೆ ನಡೀತಾ ಇರ್ತಕ್ಕಂಥ ಈ ಗೊಂದಲಕ್ಕೆ ಎಷ್ಟು ವರ್ಷ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕೊಡಲಿಕ್ಕೆ? ಇದನ್ನು ಕೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಅಧಿಕಾರದ ಲಾಲಸೆಗೆ ಮಾತೆತ್ತಿರ ಅಹಿಂದ ಅಂತೇಳಿ ಬೇಕಾದಾಗ ಅಹಿಂದ ಹೇಳೋದು, ಅದು ಮುಗಿದ ಮೇಲೆ ಅವರಲ್ಲೇ ನೀವಿಲ್ಲೇ, ಇದು ನೀವು ನಡೆಸ್ಕೊಂಬಂದಿದ್ದೀರಿ. ಅದರಿಂದ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ.